ನಾನು. ಅಂದರೆ ನಮ್ಮ ಮನೆಯನ್ನು ಖಾಲಿ ಮಾಡಿಬಿಟ್ಟು ಇವತ್ತು ಮೈಸೂರು ಶಿಫ್ಟ್ ಆಗ್ತಾಯಿದ್ದೀವಿ. ಯಾಕಂದರೆ ಮನೆ ಪುಟ್ಟು ಮನೆ ಒಳಗಡೆ ಎಲ್ಲ ಶಿಫ್ಟ್ ಆದಮೇಲೆ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ಇವತ್ತು ವ್ಲಾಗು ಅಂತ ಅಂದರೆ ನೋಡಿ, ಇವತ್ತು ನಾವು ನಮ್ಮ ಊರನ್ನು ಖಾಲಿ ಮಾಡ್ತಾಯಿದ್ದೀನಿ ನಾನು. ಅಂದರೆ ನಮ್ಮ ಮನೆಯನ್ನು ಖಾಲಿ ಮಾಡಿಬಿಟ್ಟು ಇವತ್ತು ಮೈಸೂರು ಶಿಫ್ಟ್ ಆಗ್ತಾಯಿದ್ದೀವಿ. ಯಾಕಂದರೆ ಡೈಲಿ ನನ್ನ ಮಗಳನ್ನ ಮೈಸೂರಲ್ಲೇ ಸ್ಕೂಲಿಗೆ ಸೇರಿಸಿರೋದ್ರಿಂದ ಅವಳನ್ನ ಡೈಲಿ ಇಲ್ಲಿಂದ ಅಪ್ ಆ್ಯಂಡ್ ಡೌನ್ ಮಾಡ್ಸೋಕ್ಕಾಗ್ತಿಲ್ಲ. ಸೊ ಅಲ್ಲೇ ಒಂದು ನಾನು ನನ್ನ ಮಗಳಿಗೆ ಇರೋಕ್ಕೆ ತುಂಬ ಪುಟ್ಟ ಮನೆ. ಯಾಕಂದರೆ ನಾವು ಮಿಡ್ಲ್ ಕ್ಲಾಸರಲ್ವ, ತಿಂಗಳಾಯಿತು ಅಂತಂದರೆ ಬಾಡಿಗೆ ಕಟ್ಟೋಕ್ಕೆ, ರೇಷನ್ಗೆ ಎಲ್ಲದಕ್ಕೂ ಯೋಚನೆ ಮಾಡಬೇಕು. ನಾನು ಮಾಡೋದು ಚಿಕ್ಕ ವ್ಯಾಪಾರ, ಅದರಲ್ಲಿ ಆಗೋಷ್ಟು ಮಟ್ಟಿಗೆ ಅಂದರೆ ತುಂಬ ಚಿಕ್ಕ ಮನೆ. ನಾನು ಅವಳಿಗೆ ಇಬ್ಬರು ಇರೋ ಮಟ್ಟಿಗೆ ಒಂದು ಚಿಕ್ಕ ಮನೆನ ನೋಡಿದ್ದೀವಿ. ಸೊ ಅಲ್ಲಿಗೆ ಶಿಫ್ಟ್ ಆಗ್ತಾಯಿದ್ದೀವಿ ನಾವು ಇವತ್ತು. ಅದಕ್ಕೆ ಇವತ್ತು ಖಾಲಿ ಮಾಡ್ತಾಯಿದ್ದೀವಿ. ನೋಡಿ ಇಲ್ಲಿ ಇಷ್ಟು ಸಾಮಾನು ತೆಗ್ದು ಇಟ್ಕೊಂಡಿದ್ದೀನಿ, ಕಾಣಿಸ್ತಿದೆಯಾ? ಇಷ್ಟು ಸಾಮಾನು ತೆಗ್ದಿಟ್ಕೊಂಡಿದ್ದೀನಿ. ಏನೇನು ಅಂತಂದರೆ ಈ ಬಟ್ಟೆಗಳೇ ಜಾಸ್ತಿ, ಅದರಲ್ಲೆಲ್ಲ ಪೂರ್ತಿ ನನ್ನ ಸೀರೆಗಳಿದೆ. ಅಲ್ಲೇ ತೋರಿಸ್ತೀನಿ ಬನ್ನಿ ಗೈಸ್. ಇದರಲ್ಲೆಲ್ಲ ಫುಲ್ ನಂದು. ಅಂದರೆ ನಾರ್ಮಲ್ ಸೀರೆಗಳು, ರೇಷ್ಮೆ ಸೀರೆಗಳನ್ನೆಲ್ಲ ಯಾವುದೂ ತಗೊಂಡಿಲ್ಲ, ಬರೀ ಸಿಂಪಲ್ ಸೀರೆಗಳನ್ನ ಮಾತ್ರ ತಗೊಂಡಿದ್ದೀನಿ. ಇದರಲ್ಲಿ ನನ್ನ ಮಗಳದು ನಂದು ಬಟ್ಟೆಗಳು, ಡೈಲಿ ವೇರ್ ಬಟ್ಟೆಗಳು. ಇದರಲ್ಲೂ ಅಷ್ಟೇ ಡೈಲಿ ವೇರ್ ಬಟ್ಟೆ ಅಲ್ಲ, ಇದರಲ್ಲಿ ಮಿಕ್ಸಿ ಸ್ವಲ್ಪ ಐಟಮ್ಸು, ಇದು ಬಟ್ಟೆ, ಇದೆಲ್ಲ ಅಡುಗೆ ಐಟಮ್ಸು. ಇದೊಂದು ಬಿನ್ಗೆ ನೀರು ತುಂಬ್ಕೊಳ್ಳೋಕ್ಕೆ, ಇದರಲ್ಲಿ ಪಾತ್ರೆ, ಅದೊಂದು ಗ್ಯಾಸು, ಇದೊಂದು ಸ್ಟ್ಯಾಂಡ್. ಇದಿಷ್ಟು ತೆಗೆದು ಇಟ್ಕೊಂಡಿದ್ದೀವಿ. ಅಲ್ಲೊಂದು ಬ್ಯಾಗ್ ಇದೆ. ಇಲ್ಲ, ಇಷ್ಟೇ, ಇಷ್ಟು ಐಟಮ್ಸ್ಗಳನ್ನೆಲ್ಲನೂ ತೆಗೆದು ಇಟ್ಕೊಂಡಿದ್ದೀನಿ. ಇಷ್ಟು ತಗೊಂಡು ಆಟೋ ಬರುತ್ತೆ. ಆಟೋದಲ್ಲಿ ಇನ್ನೊಂದು ಸ್ವಲ್ಪ ಚಾಪೆ, ದಿಂಬು ಇವುಗಳನ್ನ ಎತ್ಕೊಬೇಕು. ಅದನ್ನ ತಗೊಂಡು ದೇವ್ರ ಫೋಟೋಗಳನ್ನೆಲ್ಲನೂ ಒಂದು ಬ್ಯಾಗ್ ತಗೊಂಡು ಹಾಕ್ಕೊಂಡು ಇಲ್ಲಿಂದ ಹೊರಡ್ತೀವಿ ಗಾಯ್ಸ್. ದಿಂಬು ಎಲ್ಲನೂ ತಗೊಂಡು ಇಲ್ಲಿಂದ ಹೋಗ್ತೀವಿ ಗಾಯ್ಸ್. ಅಷ್ಟೇ, ನಾನು ಜಾಸ್ತಿ ಐಟಮ್ ತಗೊಂಡಿಲ್ಲ. ಇಲ್ಲಿ ನಂದು ಸ್ಟಿಕ್ಕರ್ಸು ಗಿಕ್ಕರ್ಸು ಅದು ಮಾತ್ರ ಇದೆಲ್ಲ ಹಾಕಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ನೀಟಾಗಿದೆ. ನನ್ನ ಹೇರ್ ಆಯಿಲ್ ಕ್ಲೀನಿಂಗು ಅದೊಂದು ತಗೊಂಡಿದ್ದೀನಿ. ನಾನು ಕ್ರೀಮ್ ಗೀಮ್ ಎಲ್ಲ ಖಾಲಿ ಆಗಿಬಿಟ್ಟಿದೆ, ಮೈಸೂರಿಗೆ ಹೋದಾಗಲೇ ತೊಗೊಬೇಕು. ಇದಿಷ್ಟೆಲ್ಲನೂ ಹಾಕ್ಕೊಂಡು ಆಟೋದಲ್ಲಿ ನೋಡೋಣ. ನಮ್ಮ ಮಮ್ಮಿ ಇದೊಂದು ಮಂಚ ತೊಗೊಂಡೋಗುವಂತೆ ಅಂತ ಹೇಳಿದೆ. ತೊಗೊಂಡು ಹೋದರೆ ಮಂಚ ತೊಗೊಂಡು ಹೋಗ್ತೀವಿ. ನಾನು ಕಾಣಿಸ್ತಿದೆಯಲ್ಲ ಮಂಚ, ತೊಗೊಂಡು ಹೋಗ್ತೀವಿ. ಇಲ್ಲ ಅಂದರೆ ಇಲ್ಲ. ಇದಿಷ್ಟು ತಗೊಂಡು ಇನ್ನೊಂದು ಸ್ವಲ್ಪ ಹೊತ್ತು ಗೈಸ್, ಇನ್ನೊಂದು ಸ್ವಲ್ಪ ಹೊತ್ತು. ಅಮ್ಮ ಇನ್ನೂ ಬಂದಿಲ್ಲ, ಇನ್ನೇನು ಬರ್ತಾರೆ. ಅಲ್ಲೇ ಯಾರಿಗೋ ಒಬ್ರಿಗೆ ಹೇಳಿದ್ದೀವಿ ಸ್ಕೂಲಿಂದ ಕರ್ಕೊಂಡೋಗಿ ಇರಿಸ್ಕೊಂಡಿರಿ ಅಂತ ಅಂದ್ಬಿಟ್ಟು. ಅಲ್ಲಿ ಕರ್ಕೊಂಡೋಗಿ ಇರಿಸ್ಕೊಂಡಿರ್ತಾರೆ. ಕರ್ಕೊಂಡು ಹೋಗಿ ಇರಿಸ್ಕೊಂಡಿರ್ತಾರೆ. ನಾವು ಇದು ಮಾಡಿ ಇಲ್ಲಿಂದ ಎಲ್ಲನೂ ಪ್ಯಾಕ್ ಮಾಡಿಕೊಂಡು ಇಲ್ಲಿಂದ ಹೊರಡ್ತೀವಿ. ಇನ್ನೊಂದು ಡ್ರಮ್ ತೊಗೋಬೇಕು, ಅಕ್ಕಿ ಒಂದು ತೊಗೋಬೇಕು ಊಟಕ್ಕೆ. ಇನ್ನೆಲ್ಲ ಸಾಮಾನು ಎತ್ತಿಟ್ಕೊಂಡಿದ್ದೀನಿ. ಇಷ್ಟು ತಗೊಂಡು ನಾವು ಇವಾಗ ಇಲ್ಲಿಂದ ಹೊರಡ್ತೀವಿ. ನಮ್ಮ ಮನೆಗೆ ಹೋದಾಗ ಅಲ್ಲಿ ಮನೆ ಇದು ವೀಡಿಯೋ ಮಾಡಿ ಅದು ಇದು ಎಲ್ಲನೂ ಹಾಕ್ತೀನಿ. ಓಕೆನಾ? ಅಲ್ಲಿವರೆಗೂ ಸಿ ಯು ಸೂನ್. ತುಂಬಿಕೊಂಡು ಬಂದು ಮನೆ ಪುಟ್ಟು ಮನೆ ಒಳಗಡೆ ಎಲ್ಲ ಶಿಫ್ಟ್ ಆದಮೇಲೆ ಇನ್ನೆಲ್ಲನೂ ಇಟ್ಟಾದ್ಮೇಲೆ ನಿಮಗೆ ತೋರಿಸ್ತೀನಿ. ಓಕೆನಾ? ಚಿಕ್ಕ ಮನೆ ಹೇಳಿ. ಇಲ್ಲ, ಆಟೋ ಲಗೇಜ್ ಆಟೋ. ಎಲ್ಲಿದ್ದೀರಾ? ಬಂಡಿ ಪಲ್ಯ. ಜಲ್ದಿ ಬನ್ನಿ, ಹೊಂಟೈತೀವಿ. ಕಟ್ಟೆ ಮಾಡೋದು
ಒಂದೆರಡು ಸಾವಿರ ಅಂದ್ಬಿಡಿ ಲಕ್ಷ್ಮಮ್ಮ ಒಂದು ಕ್ಯಾನ್ ಅದೇ ಒಂದು ಕ್ಯಾನ್ ಹಾಲು ಬರ್ತಿದೆ ಗೈಸ್, ಹಾಲು ಬರ್ತಿದೆ. ಚೆನ್ನಾಗಿ ಸೂಕ್ತ ಮನೆ ಹೇಗೆ ಆಗಿದೆ. ಆಟೋದಲ್ಲಿ ಹಾಕೊಂಬಂದ ಅದೇನೋ ಆಟೋದಲ್ಲಿ ಅದೇನೇ ಬಿಚ್ಕೋದು ಹಾಕಿಸ್ಕೊಬತ್ತೀನಿ ಅಂದನ. ಅದೇ ಆಟೋದಲ್ಲಿ ಹೋಗೋ ಊರ್ಗ ಅಂದ್ಬಿಟ್ಟು ಹೊಸ ಸಿನ್ನೆ ತಗೊಬಂದ ಸಾಕು. ಅದೇ ಅದಕ್ಕೆ ಸುರಿಬೇಕು ಸಾಕು ತಕೊಳ್ಳಿ. ಮನೆಗಿಂತ ಮಾರ್ದಂತ ಕಾಲಕ್ಕೆ ಹೊಸ ಮನೆ ತಕೊಂಡಾಗ ಆಗ ಎಲ್ಲ ತುಂಬ್ಕೊಬರೋದು ಹೀಗೆ ಆಯ್ತಲ್ಲ. ತಡಿ ಸಾಕು ಬಿಡು ಸಮಯ ಸಾಕು ಬಿಡು ಅಷ್ಟು ಉಬ್ಬತ್ತಲ್ಲ. ಉಬ್ಬರ್ಲಿ ಸುರಿಬೇಕು. ನೀವು ಈ ಪಾಟಿ ಬೋಸಿಗೆ ಹಾಕಿದಾರಿ, ಒಂದು ಚಿಕ್ಕ ಬೋಸಿಗೆ ಹಾಕದ್ಬಿಟ್ಟು ಮಮ್ಮಿ ಚಿಕ್ಕ ವಸ್ತುಗಳು ಐತೆ ನೋಡು. ಒಂದು ಬಟ್ಲು ತರದು ತಂದಿದ್ದೆ ನಾನು. ಅದಕ್ಕೆ ಹಾಕ್ಬೇಕು ತಾನೆ, ತಂದಿರ್ನಿಲ್ವಾ ಇದಕ್ಕ ಹಾಕೋದ್ಕ ಅಲ್ಲ ಇದಕ್ಕೆ ಹಾಕದ್ ಬಿಟ್ಟು ಇಷ್ಟು ದಪ್ಪ ಬೋಸಿಲಿ ಉಪ್ಪು ಬಂದ ಅದು. ಹಾಂ ಉಪ್ಪು ಬರಬೇಕು ಅಂದರೆ ಏನೂ ಆಗಲ್ಲ. ಅದು ಅದೇನಾದ್ರು ಏನೂ ಆಗಲ್ಲ ಕಣ್, ಸುಮ್ಮನಿರೋ ಸುರಿಲಿ. ಸಾಕು ಸುಮ್ಮನೆ ಟೀ ಸಪಾಕು ಬಂದಾಗಿಂದ ನೋಡ್ತಾ ಹೋಯ್ತಾ ಇದ್ದೀನಿ. ಹಾಲೆಲ್ಲ ಉಗ್ಸಾಯ್ತು, ದೇವ್ರ ಪೂಜೆನೂ ಮಾಡಾಯಿತು. ನೋಡಿ ಇದು ದೇವರ ಮನೆ, ಇದು ಹಾಲು. ಇಷ್ಟೇ ಎಲ್ಲ ಹಾಲು ಇರೋದು. ಇದು ಬಾತ್ರೂಮ್, ಬಚ್ಚಿನ ಮನೆ, ಬಾತ್ರೂಮ್ ಅಟ್ಯಾಚು. ಇದು ಅಡುಗೆ ಮನೆ ಪ್ಲಸ್ ರೂಮು. ಇಷ್ಟೇ, ತುಂಬ ಪುಟ್ಟ ಮನೆ. ನಾವು ಇಬ್ಬರೇ ಅಲ್ವ ಇರೋದು. ನನಗೆ ಯಾಕೆ ತುಂಬ ದೊಡ್ಡ ಮನೆ ಮಾಡಿದ್ರು ನಾನು ತುಂಬ ಸೋಂಬೇರಿ, ನನಗೇನು ಕೆಲಸನೂ ಜಾಸ್ತಿ ಮಾಡೋಕ್ಕಾಗಲ್ಲ. ಅದಕ್ಕೆ ನಾವು ಪುಟ್ಟ ಮನೆ ಮಾಡ್ಕೊಂಡಿದ್ದೀವಿ. ಇದು ನಮ್ಮ ಮನೆ.
ಓಕೆ, ಆಚೆ ನಿಮ್ಗೆ ಆಗಲೇ ತೋರಿಸ್ದೆ ಅಲ್ವಾ, ಇದು ನಮ್ಮ ಮನೆ. ಸೊ ನೋಡಿದ್ರಲ್ವಾ, ಇವತ್ತಿನ ವ್ಲಾಗ್ನ ನಾನು ಈಗ ಮುಗಿಸ್ತಾ ಇದ್ದೀನಿ. ನಿಮಗೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ನಿಮಗೆ ನಮ್ಮ ಈ ಪುಟ್ಟ ಮನೆ ಇಷ್ಟ ಆಯಿತಾ? ನೋಡಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಓಕೆ, ಇನ್ನೂ ಏನೂ ರೀಅರೇಂಜ್ ಮಾಡಿಲ್ಲ, ಎಲ್ಲನೂ ಮಾಡಬೇಕು, ನಾಳೆ ಮಾಡ್ತೀನಿ. ಈಗ ಸುಸ್ತಾಗಿದೆ. ಇವಾಗ ಊಟ ಮಾಡಾಯಿತು, ಯಾರೋ ಹಂಗೆ ತಗೊಬಂದು ಕೊಟ್ಟರು ನಮ್ಮ ಆಂಟಿ, ಅದನ್ನ ತಿನ್ಕೊಂಡಾಯಿತು. ಈಗ ಮಲ್ಕೋತಾ ಇದ್ದೀವಿ. ಸಿ ಯು, ಗುಡ್ ನೈಟ್.